ಸೈಬರ್ ವಂಚನೆಯ ವಿವಿಧ ಮುಖಗಳನ್ನು ನಾವು ನೋಡೋದಾದರೆ ಡಿಜಿಟಲ್ ಅರೆಸ್ಟ್ ಮೂಲಕ ಮಾಡ್ತಾರೆ. ಆಮೇಲೆ ಲಿಂಕ್ಗಳನ್ನು ಕಳಿಸ್ತಾರೆ. ಲಿಂಕ್ಗಳನ್ನು ಕಳಿಸುವ ಮೂಲಕ ಹ್ಯಾಕನ್ನು ಮಾಡ್ತಾರೆ. ಬ್ಯಾಂಕಿಂಗ್ ಮತ್ತು KYC ವಂಚನೆಯನ್ನು ಮಾಡ್ತಾರೆ ಅನ್ನೋದು. CBI ಅಥವಾ ಡಿಜಿಟಲ್ ಅರೆಸ್ಟ್ ಬಗ್ಗೆ ನಾವು ವಿವಿಧ ಮುಖಗಳನ್ನು ಈಗ ನೋಡೋಣ. ಮೊದಲನೇದಾಗಿ ಡಿಜಿಟಲ್ ಅರೆಸ್ಟ್ ಸದ್ಯದ ದೊಡ್ಡ ಹಾವಳಿ ಇದು. CBI ಅಥವಾ ಪೊಲೀಸ್ ಅಧಿಕಾರಿಗಳ ಹೆಸರಲ್ಲಿ ವಿಡಿಯೋ ಕಾಲನ್ನು ಮಾಡ್ತಾರೆ. ನಿಮ್ಮ ಹೆಸರಲ್ಲಿ ಡ್ರಗ್ಸ್ ಪಾರ್ಸೆಲ್ ಬಂದಿದೆ ಅಂತ ಹೆದರಿಕೆಯನ್ನು ಒಡ್ತಾರೆ. ಮನೆಯಿಂದ ಹೊರಬರದಂತೆ ಅಕ್ರಮವಾಗಿ ಡಿಜಿಟಲ್ ಅರೆಸ್ಟ್ ಅನ್ನು ಮಾಡ್ತಾರೆ. ಕೇಸನ್ನು ಮುಚ್ಚಿ ಹಾಕಲು ಲಕ್ಷಾಂತರ ರೂಪಾಯಿ ಬೇಡಿಕೆಯನ್ನು ಇಡ್ತಾರೆ. ಸುಪ್ರೀಂ ಕೋರ್ಟ್ ಅಥವಾ ಪೊಲೀಸ್ ಇಲಾಖೆಯ ನಕಲಿ ಲೋಗೋವನ್ನು ಬಳಕೆಯನ್ನು ಮಾಡಿರ್ತಾರೆ. ಅವರು ಮಾಡೋದನ್ನು ನೋಡಿಬಿಟ್ರೆ ನೀವು ಇಲ್ಲ ಇವರು ನಿಜವಾಗ್ಲೂ ಪೊಲೀಸರು ಎನ್ನಬೇಕು, ಆ ರೀತಿ ಅವರು ಪ್ರಿಪೇರ್ಡ್ ಆಗಿರ್ತಾರೆ. ಬಟ್ ಯಾವುದೇ ಪೊಲೀಸರು ಕೂಡ ಡಿಜಿಟಲ್ ಆಗಿ ಅರೆಸ್ಟ್ ಮಾಡಲ್ಲ. ಒಂದು ನೋಟಿಸ್ಗಳನ್ನು ತಗೊಂಡು ವಾರೆಂಟ್ ಜಾರಿ ಆದ ಮೇಲೆ ಮಾತ್ರ, ಅಥವಾ ಒಂದು ನಿಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನು ಮಾಡಬೇಕು. ಯಾರು ಕೂಡ ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡೋದು ಇಲ್ಲ ಅನ್ನೋದು. ಇನ್ನು ಬ್ಯಾಂಕಿಂಗ್ ಮತ್ತು KYC ವಂಚನೆಯನ್ನು ಮಾಡ್ತಾರೆ. ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಸುಳ್ಳು ಸಂದೇಶವನ್ನು ಕಳಿಸ್ತಾರೆ. ಮೊದಲು ಬ್ಯಾಂಕ್ ಮ್ಯಾನೇಜರ್ ಸೋಗ್ನಲ್ಲಿ KYC ವಿವರವನ್ನು ಕೇಳ್ತಾರೆ. ನಾವು ನಿಮ್ಮ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ, ನಿಮ್ಮ ಮ್ಯಾನೇಜರ್ ನಿಮ್ಮ KYC ವಿವರನ್ನು, ನಿಮ್ಮ ಹೆಸರು, ನಿಮ್ಮ ಪಾಸ್ವರ್ಡ್ ಏನಿದೆ ಎಲ್ಲವನ್ನೂ ತಿಳ್ಕೊತಾರೆ. ಮೊಬೈಲ್ಗೆ ಬರುವಂತಹ OTPಯನ್ನು ಹಂಚಿಕೊಳ್ಳೋಕ್ಕೆ ಒತ್ತಾಯವನ್ನು ಮಾಡ್ತಾರೆ. ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಸ್ ಆಸೆಗೆ ಆ್ಯಪನ್ನು ಡೌನ್ಲೋಡನ್ನು ಮಾಡಿಸ್ತಾರೆ. ಇನ್ನು ಅಪರಿಚಿತರಿಗೆ ನಿಮ್ಮ ಡೆಬಿಟ್ ಕಾರ್ಡ್ನ CVV ಸಂಖ್ಯೆಯನ್ನು ನೀಡುವಂತೆ ಇವರು ಮಾಡ್ತಾರೆ ಅನ್ನೋದು. ಇದರಿಂದ ಬ್ಯಾಂಕಿಂಗ್ ಮತ್ತು KYCಯ ನೆಪದಲ್ಲಿ ನಿಮಗೆ ಗೊತ್ತಿಲ್ಲದೆ ವಂಚನೆ ಆಗಿಬಿಡುತ್ತೆ, ನಿಮ್ಮ ದುಡ್ಡು ಹೋಗಿರುತ್ತೆ. ಇನ್ನು ಹೂಡಿಕೆ ಮತ್ತು ಪಾರ್ಟ್ ಟೈಮ್ ಜಾಬ್ ಸ್ಕ್ಯಾಮ್ ಅನ್ನೋದಿದೆ. ಯೂಟ್ಯೂಬ್ ವಿಡಿಯೋ ಲೈಕ್ ಮಾಡಿ ಹಣ ಗಳಿಸಿ ಎಂಬ ಆಮಿಷವನ್ನು ಒಡ್ತಾರೆ. ಮೊದಲಿಗೆ ಸಣ್ಣ ಹೂಡಿಕೆಗೆ ದುಪ್ಪಟ್ಟು ಲಾಭದ ಆಸೆಯನ್ನು ತೋರಿಸ್ತಾರೆ. ಆರಂಭದಲ್ಲಿ ನಂಬಿಕೆಯ ಬರಲು ಸಣ್ಣ ಮೊತ್ತದ ಹಣವನ್ನು ಕೂಡ ವಾಪಸ್ಸನ್ನು ನೀಡ್ತಾರೆ. ಒಮ್ಮೆ ದೊಡ್ಡ ಮೊತ್ತ ಹೂಡಿಕೆ ಮಾಡಿದ ಮೇಲೆ ಆ್ಯಪನ್ನು ಕ್ಲೋಸ್ ಮಾಡಿಬಿಡ್ತಾರೆ. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳ ಮೂಲಕ ಇಂತಹ ವಂಚನೆ ಅನ್ನೋದು ಭಾರಿ ನಡೀತಾ ಇದೆ. ಇವ್ರಿಗೂ ಏನು ಸೈಬರ್ ವಂಚಕರೇನಿದ್ದಾರೆ ಅವರಿಗೆ ಒಂದು ಅಸ್ತ್ರ ಅಂತಂದರೆ ನಿಮ್ಮ ಭಯ ಮತ್ತು ಆಸೆ. ಭಯ ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆ ಕ್ಲೋಸ್ ಆಗುತ್ತೆ, ಪ್ಯಾನ್ ಕಾರ್ಡ್ ನಿಮ್ದು ಅಪ್ಡೇಟ್ ಆಗಿಲ್ಲ, ನಿಮ್ಮಲ್ಲಿರೋ ಹಣ ಎಲ್ಲ ಬ್ಯಾಂಕಿಗೆ ಹೋಗ್ಬಿಡುತ್ತೆ, ನಿಮಗೆ ಉಪಯೋಗವನ್ನು ಮಾಡಿಸ್ಕೊಳಕ್ಕೆ ಬರಲ್ಲ ಅನ್ನೋ ಭಯವನ್ನು ಇಡ್ತಾರೆ. ಇಲ್ಲ ಅಂತಂದರೆ ಆಸೆಯನ್ನು ತೋರಿಸ್ತಾರೆ. ನಿಮಗೆ ಲಾಟ್ರಿ ಬಂದಿದೆ, ಅಥವಾ ಲೈಕ್ ಶೇರ್ ಮಾಡಿದರೆ ನಿಮಗೆ ಇಷ್ಟು ಹಣ ಬರುತ್ತೆ, ಅಥವಾ ಸಣ್ಣ ಮೊತ್ತದ ಹಣವನ್ನು ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ದುಪ್ಪಟ್ಟು ಬರುತ್ತೆ ಅನ್ನೋ ಆಸೆಯನ್ನು ತೋರಿಸ್ತಾರೆ. ಮೊದಲಿಗೆ ಏನು ಮಾಡ್ತಾರೆ, ನಂಬಿಕೆಯನ್ನು ಗಳಿಸ್ಕೊಳ್ಳೋಕ್ಕೆ ಸಣ್ಣ ರೂಪದ ಲಾಭಾಂಶವನ್ನು ಕೂಡ ಅವರು ನೀಡ್ತಾರೆ. ಬಟ್ ಒಮ್ಮೆ ದೊಡ್ಡ ಮೊತ್ತದ ಹಣ ಅವರ ಖಾತೆಗೆ ಜಮೆ ಆದ ಮೇಲೆ ಅವರು ಆ್ಯಪನ್ನು ಕ್ಲೋಸ್ ಮಾಡಿಕೊಂಡು ನಿಮ್ಮ ಹಣವನ್ನು ತೆಗೆದುಕೊಂಡು ಹೋಗ್ತಾರೆ. ಹೂಡಿಕೆ ಮತ್ತು ಪಾರ್ಟ್ ಟೈಮ್ ಜಾಬ್ ಸ್ಕ್ಯಾಮ್ ಆಯಿತು. ಇನ್ನು ಸೋಷಿಯಲ್ ಮೀಡಿಯಾ ಮತ್ತು ಹನಿ ಟ್ರ್ಯಾಪ್ ಇದು ಕೂಡ ಹೆಚ್ಚಿಗೆ ಆಗ್ತಾ ಇರೋದು. ಫೇಸ್ಬುಕ್ನಲ್ಲಿ ನಕಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಹಣವನ್ನು ಕೇಳ್ತಾರೆ. ವಿಡಿಯೋ ಕಾಲ್ ಮೂಲಕ ನಗ್ನ ಪ್ರದರ್ಶನವನ್ನು ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇದು ಬಹಳಷ್ಟು ಹೆಚ್ಚಿಗೆ ಆಗಿದೆ ಮತ್ತು ಇದರಿಂದ ಬಹಳಷ್ಟು ಜನ ಒಂದು ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆಗಳು ಕೂಡ ನಮ್ಮ ಸಮಾಜದಲ್ಲಿವೆ. ಸೆಲೆಬ್ರಿಟಿಗಳ ಹೆಸರಲ್ಲಿ ನಕಲಿ ಖಾತೆಯನ್ನು ತೆರೀತಾರೆ. ನಿಮ್ಮ ಫೋಟೋಗಳನ್ನು ಎಡಿಟ್ ಮಾಡಿ ಅಶ್ಲೀಲವಾಗಿ ಬಿಂಬಿಸ್ತಾರೆ. ಖಾಸಗಿ ಚಾಟ್ಗಳನ್ನು ಲೀಕ್ ಮಾಡುವುದಾಗಿ ಬೆದರಿಸಿ ಹಣವನ್ನು ಸುಲಿಗೆ ಮಾಡುವಂಥದ್ದು. ಸೊ ಇದೆಲ್ಲವೂ ದಿನನಿತ್ಯ ನಡೀತಾನೆ ಇರೋದು. ಇದು ಯಾವಾಗೋ ಒಮ್ಮೆ ನಡೆಯುವಂತಹ ಸಂದರ್ಭಗಳಲ್ಲ, ಅಥವಾ ಇವು ಪ್ರಕರಣಗಳಲ್ಲ. ದಿನನಿತ್ಯ ಒಂದು ಡಿಜಿಟಲ್ ಅರೆಸ್ಟ್ ಆಗ್ತಿರುತ್ತೆ, ಇಲ್ಲ ಅಥವಾ ಬ್ಯಾಂಕಿಂಗ್ ಅಥವಾ KYC ವಂಚನೆಯನ್ನು ಮಾಡ್ತಿರ್ತಾರೆ, ಅಥವಾ ಹೂಡಿಕೆ ಅಥವಾ ಪಾರ್ಟ್ ಟೈಮ್ ಜಾಬ್ ಸ್ಕ್ಯಾಮ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಅಥವಾ ಹನಿ ಟ್ರ್ಯಾಪ್ ಆಗ್ತಿರುತ್ತೆ, ಅಥವಾ ಲಿಂಕ್ ಮತ್ತು ಆ್ಯಪ್ ಆಧಾರಿತ ವಂಚನೆಯನ್ನು ಮಾಡ್ತಾರೆ. ಇನ್ನು ಮಾರ್ಕೆಟ್ ಪ್ಲೇಸ್ OLX ಇದೆ, ಮೀಶೋ ಇದೆ, ಈ ರೀತಿಯಲ್ಲಿ ವಂಚನೆ ಮಾಡ್ತಾರೆ. ಇದೇ ರೀತಿ ಈಗ ಆನ್ಲೈನ್ ಅನ್ನೋದು ಈ ಡಿಜಿಟಲ್ ವಂಚಕರ ತಾಣವಾಗಿ ಮಾರ್ಪಟ್ಬಿಟ್ಟಿದೆ. ಯಾವುದೇ ಲಿಂಕನ್ನು ನಾವು ಎಷ್ಟೇ ಜಾಗರೂಕತೆ ಇದ್ದರೂ ಕೂಡ ಯಾವುದೇ ಒಂದು ರೀತಿಯಲ್ಲಿ ಇವರು ತಮ್ಮ ಮೈಂಡನ್ನು ಓಡಿಸಿ ಯಾವುದೋ ಒಂದು ಲಿಂಕ್ ಆಗಿರ್ಬೋದು, ಆ್ಯಪ್ ಆಗಿರ್ಬೋದು, ಯಾವುದೋ ರೀತಿ ಒಟ್ಟು ನಮ್ಮ ಹಣವನ್ನು ಲೂಟಿ ಮಾಡಲು ದಿನನಿತ್ಯ 24x7 ಇವರು ಕಾದು ಕುಳಿತಿರ್ತಾರೆ ಅನ್ನೋದು. ಸೋಷಿಯಲ್ ಮೀಡಿಯಾ ಮತ್ತು ಹನಿ ಟ್ರ್ಯಾಪ್ ಆಯಿತು. ಫೇಸ್ಬುಕ್ನಲ್ಲಿ ನಕಲಿ ಪ್ರೊಫೈಲ್ ಕ್ರಿಯೇಟ್ ಮಾಡೋದು, ವಿಡಿಯೋ ಕಾಲ್ ಮೂಲಕ ನಗ್ನ ಪ್ರದರ್ಶನ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು, ಫೋಟೋಗಳನ್ನು ಎಡಿಟ್ ಮಾಡಿ ಅಶ್ಲೀಲವಾಗಿ ಬಿಂಬಿಸೋದು, ಖಾಸಗಿ ಚಾಟ್ಗಳನ್ನು ಲೀಕ್ ಮಾಡೋದಾಗಿ ಬೆದರಿಸಿ ಹಣ ಸುಲಿಯೋದು. ಇದು ಒಂದು ಆಯಾಮ. ಆದರೆ ಇನ್ನು ಲಿಂಕ್ ಮತ್ತು ಆ್ಯಪ್ ಆಧಾರಿತ ವಂಚನೆ ಕೂಡ ಒಳಗಾಗ್ತಾ ಇದ್ದಾರೆ. ಉಚಿತ ಗಿಫ್ಟ್ ಅಥವಾ ಲಾಟ್ರಿ ಗೆದ್ದಿದ್ದೀರಿ ಎಂಬ ಲಿಂಕ್ಗಳನ್ನು ಕಳಿಸ್ತಾರೆ. ವಿದ್ಯುತ್ ಬಿಲ್ ಪಾವತಿ ಆಗಿಲ್ಲ, ಹಿಂದೆ ಕನೆಕ್ಷನ್ ಕಟ್ ಆಗುತ್ತೆ ಎಂಬ ಬೆದರಿಕೆ ಸಂದೇಶ ಕೂಡ ಬರುತ್ತೆ. ಇನ್ನು ಗೂಗಲ್ ಸರ್ಚ್ನಲ್ಲಿ ಸಿಗುವ ಕಸ್ಟಮರ್ ಕೇರ್ ನಂಬರ್ಗಳು ಹೆಚ್ಚಾಗಿ ನಕಲಿನೇ ಆಗಿರುತ್ತೆ.
ಮೊಬೈಲ್ ಸ್ಕ್ರೀನ್ ಶೇರ್ ಮಾಡುವ ಆ್ಯಪ್ಗಳು ಇನ್ಸ್ಟಾಲ್ ಮಾಡಿಸುವುದು, ಅಂದರೆ ಎನಿಡೆಸ್ಕು, ಟೀಮ್ ವ್ಯೂವರ್ ಈ ಥರ ಇನ್ಸ್ಟಾಲ್ ಮಾಡಿಸ್ತಾರೆ ಏನೋ ಒಂದು ಕಾರಣವನ್ನು ಹೇಳಿ. ಆ ರೀತಿ ಅವರು ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿಬಿಟ್ರೆ ಅವರು ಅಲ್ಲೇ ಕೂತು ನಿಮ್ಮ ಫೋನನ್ನಾಗಿರ್ಬೋದು, ನಿಮ್ಮ ಲ್ಯಾಪ್ಟಾಪು, ನಿಮ್ಮ PC ಗಳನ್ನು ಅವರು ಎನಿಡೆಸ್ಕ್ ಮೂಲಕ ಅವರೇ ಕಂಟ್ರೋಲ್ಗೆ ತೆಗೆದುಕೊಂಡ್ಬಿಡ್ತಾರೆ. ಇದರಿಂದ ಎಲ್ಲ ಬ್ಯಾಂಕಿಂಗ್ಗಳು, OTPಗಳು, ಏನು ನೀವು ಪಾಸ್ವರ್ಡ್ಗಳನ್ನು ಸೇವ್ ಮಾಡಿರ್ತೀರಾ ಗೂಗಲಲ್ಲಿ, ಎಲ್ಲವೂ ಕೂಡ ಅವರಿಗೆ ಗೊತ್ತಾಗುತ್ತೆ. ಅದೇ ರೀತಿ OLXನಲ್ಲಿ ಬಹಳಷ್ಟು ವಂಚನೆ ಆಗಿರೋದು. ಮಾರ್ಕೆಟ್ ಪ್ಲೇಸ್ನಲ್ಲಿ ವಸ್ತುಗಳನ್ನು ಖರೀದಿಸುವ ನೆಪದಲ್ಲಿ QR ಕೋಡ್ಗಳನ್ನು ಕಳುಹಿಸಿ ಸ್ಕ್ಯಾನನ್ನು ಮಾಡಿಸ್ತಾರೆ. QR ಕೋಡ್ ಸ್ಕ್ಯಾನ್ ಮಾಡಿದರೆ ಹಣ ನಿಮ್ಮ ಖಾತೆಗೆ ಬರೋಲ್ಲ, ಕಟ್ ಆಗುತ್ತೆ ಎಂಬ ಅರಿವು ನಿಮಗೆ ಇರೋದಿಲ್ಲ. ಇನ್ನು ಈ ಸೈಬರ್ ಸೆಕ್ಯೂರಿಟಿ ಮತ್ತು ಸೈಬರ್ ಕ್ರೈಮ್ ಬಗ್ಗೆ, ಈ ವಂಚನೆ ಬಗ್ಗೆ ಹಲವಾರು ಸಾರ್ವಜನಿಕರು ನಮ್ಮ ಜೊತೆ ಆರ್ಮ್ಯಾಕ್ಸ್ ಜೊತೆ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಫ್ರೆಂಡ್ಸ್ಗಳಿಗೆ ತುಂಬ ಇದೆ ಅನುಭವ ಆಗಿದೆ. ಒಂದು ವಾಟ್ಸಪ್ ಕ್ಲಿಕ್ಕಿಂದನೇ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಖಾಲಿಯಾಗಿದೆ. ಅದ್ರ ಜೊತೆಗೆ ಇವಾಗ ವೀಡಿಯೋ ಕಾಲ್ಗಳು ಮಾಡ್ತಾ ಇರ್ತಾರೆ ಕೆಲವೊಬ್ರು. ನಿಮ್ಮದು ಈ ಥರ ತೊಂದರೆ ಆಗಿದೆ, ನಮಗೆ ಒಂದು ಲಿಂಕ್ ಕಳಿಸ್ತೀನಿ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಸರಿ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಆದರೆ ಅದೊಂದು ಕ್ಲಿಕ್ ಮಾಡಿದ್ರೆ ಸಾಕು, ಫುಲ್ಲು ಹ್ಯಾಕ್ ಆಗುತ್ತೆ. ಇಲ್ಲಾಂತಂದರೆ ಬ್ಯಾಂಕಲ್ಲಿರೋ ಬ್ಯಾಲೆನ್ಸ್ ಎಲ್ಲ ಹೋಗುತ್ತೆ. ಇದರಿಂದ ತುಂಬ ತೊಂದರೆ ಆಗ್ತಿದೆ. ಅದರಲ್ಲೂ ಇವಾಗ ಸ್ಟೂಡೆಂಟ್ಸ್ಗಳ ಕೈಯಲ್ಲೂ ಜಾಸ್ತಿ ಫೋನ್ಗಳಿರೋದ್ರಿಂದ ಅವ್ರು ಏನು ಕ್ಲಿಕ್ ಬಂದರೂ, ಯಾವುದೇ ಲಿಂಕ್ಗಳು ಬಂದರೂ ಅದನ್ನು ಕ್ಲಿಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದರಿಂದ ಅವ್ರ ತಂದೆ ತಾಯಿಗೂ ತೊಂದರೆ, ಓದೋ ಮಕ್ಕಳು ಅವ್ರಿಗೂ ತೊಂದರೆ ಆಗುತ್ತೆ. ಇವಾಗ ಯಾವುದೇ ಒಂದು ಲಿಂಕ್ ಬಂದರೆ ಅದನ್ನು ನೋಡೋಂಥ ಪೇಷನ್ಸ್ ಇರಲ್ಲ. ಬಂದ ತಕ್ಷಣ ಇವಾಗ ಕ್ಲಿಕ್ ಮಾಡಿಲ್ಲ ಅಂದರೆ ಬೇರೆ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಕ್ಲಿಕ್ ಮಾಡಿಬಿಡ್ತಾರೆ. ಅದರಿಂದ ಇನ್ನೂ ದೊಡ್ಡ ಸಮಸ್ಯೆಗೆ ಅವರು ಬಲಿ ಆಗ್ತಾರೆ. ಅದ್ರ ಜೊತೆಗೆ ಏನಂತಂದರೆ ಇವಾಗ ತುಂಬ ಎಜುಕೇಟೆಡ್ಗಳೇ ಇಂಥ ಕೆಲಸಗಳು ಮಾಡ್ತಾ ಇರೋದು. ಅವ್ರು ತಿಳ್ಕೊಂಡ್ರೂ ಅವರು ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ವಲ್ಲ. ಕೆಲವೊಂದು ವಿಚಾರದಲ್ಲಿ ಮಾಡೋ ತಪ್ಪನ್ನೇ ಮಾಡ್ತಾ ಇರ್ತಾರೆ. ಏನು ಬೇಡ ಅಂತೀವೋ ಅದನ್ನೇ ಮತ್ತೆ ಕೆಣಕ್ತಾ ಇರ್ತಾರೆ. ಸೊ ಅದು ತುಂಬ ದೊಡ್ಡ ತೊಂದರೆ. ಯಾವ ಕಾನೂನು ಯಾರನ್ನೂ ಏನೂ ಮಾಡೋಕ್ಕಾಗ್ತಿಲ್ಲ ಆ್ಯಕ್ಚುಲಿ ಇವಾಗಿನ ಸಿಚುವೇಶನ್ಗೆ. ಅವ್ರದ್ದು ಏನಿದೆಯೋ ಅದನ್ನೇ, ಅವ್ರಿಗೇನು ಇವಾಗ ರೂಲ್ಸ್, ನಮ್ಗೇನು ರೂಲ್ಸ್ ಇದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು. ನಮ್ಗೇನು ಅನಿಸುತ್ತೋ ಅದನ್ನೇ ಮಾಡ್ಬೇಕು. ಒಟ್ಟಿನಲ್ಲಿ ನಾವು ಅಂದ್ಕೊಂಡಿದ್ದು ಆಗಬೇಕಷ್ಟೇ. ಅದ್ರ ಮುಖಾಂತರ ಅವ್ರಿಗೇನು ಅನಿಸುತ್ತೆ, ಇವಾಗ ಆನ್ಲೈನಲ್ಲಿ ಯಾರು ಒಂದು ಪ್ರಾಡಕ್ಟ್ ತೋರಿಸಿದ್ರು ಅಂತಂದರೆ ಅದು ನನಗೆ ಬೇಕು, ಅದು ಉಪಯೋಗನೋ ಇಲ್ಲವೋ ಅದು ಬೇಕಾಗಿಲ್ಲ ನಮಗೆ, ಒಟ್ಟಿನಲ್ಲಿ ಅದು ನಮ್ಮ ಹತ್ರ ಇರಬೇಕು. ಅದಕ್ಕೋಸ್ಕರ ಏನಂದರೆ ಅದು ಅವ್ರೇನೋ ಲಿಂಕ್ ಹಾಕಿರ್ತಾರೆ ಅಂದ್ಕೊಳ್ಳಿ, ಅದು ಪ್ರಾಡಕ್ಟ್ ತೊಗೊಳ್ಳಿ, ನಿಮ್ಗೆ ಹಿಂಗೆ ಉಪಯೋಗ ಆಗುತ್ತೆ, ಈ ಪ್ರಾಡಕ್ಟಿಂದ ನಿಮಗೆ ಈ ಥರ ಒಂದು ಉಪಯೋಗ ಇರುತ್ತೆ ಅಂತ ಹೇಳಿದ ತಕ್ಷಣ ಆ ಲಿಂಕನ್ನು ತೊಗೊತಾರೆ, ಅದರಿಂದನೇ ಬುಕ್ ಮಾಡೋಕ್ಕೆ ಹೋಗ್ತಾರೆ. ಬೇರೆಯವ್ರು ಕಳಿಸಿದ ಲಿಂಕಿಂದನೇ ಇವಾಗ ಆನ್ಲೈನ್ ಬುಕ್ಕಿಂಗ್ ನಡೀತಾ ಇದೆ. ಅದು ಒಂದು ಸಮಸ್ಯೆ. ದಿನ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ಮತ್ತು ಹೊರದೇಶಗಳಲ್ಲಾಗಿರ್ಬೋದು, ಸೈಬರ್ ಕ್ರೈಮ್ ಅನ್ನೋದು ದಿನದಿಂದ ದಿನಕ್ಕೆ ದುಪ್ಪಟ್ಟಾಗ್ತಾ ಹೋಗ್ತಿದೆ. ಇದಕ್ಕೆ ಸರ್ಕಾರ ಒಂದು ಕಡಿವಾಣವಾದಂಥ ದೊಡ್ಡ ಕಾನೂನನ್ನ ತರಬೇಕಾದ ಅವಶ್ಯಕತೆ ಇದೆ. ಯಾಕಂದರೆ ಎಷ್ಟೋ ದೇಶಗಳಲ್ಲಿ ಸರ್ಕಾರದ ವೆಬ್ಸೈಟ್ಗಳೇ ಹ್ಯಾಕ್ ಆಗ್ತಾ ಇದೆ ಅಂದಮೇಲೆ ಇನ್ನು ಜನಸಾಮಾನ್ಯರ ಅಕೌಂಟ್ಗಳು ಹ್ಯಾಕ್ ಆಗೋದು ದೊಡ್ಡ ಮಹತ್ವದ ವಿಷಯ ಅಲ್ಲ. ಇದ್ರ ಬಗ್ಗೆ ಸರ್ಕಾರಕ್ಕೆ ತುಂಬ ಕಠಿಣವಾದ ಕ್ರಮ ತರಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯರು ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಯಾವ ರೀತಿ ಅಂದರೆ, ಇವಾಗ ಯಾವುದೋ ಒಂದು ಖಾಸಗಿ ವಿಷಯಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಬ್ಲ್ಯಾಕ್ ಮೇಲ್ ಮಾಡಿ ಅಮೌಂಟ್ ಕಿತ್ಕೊಂತಾರೆ. ಮತ್ತು ಅವರ ಜೊತೆಗಾರರು ಇರ್ಬೋದು, ಅವ್ರಿಗೆ ಹೇಳ್ತಾರೆ ನಿಮ್ಗೆ ಜೊತೆಗಾರರಿಗೆ ನಾವು ನಿಮ್ಮ ಖಾಸಗಿ ವೀಡಿಯೋಗಳನ್ನ ಶೇರ್ ಮಾಡ್ತೀವಿ. ಈ ಥರ ವಿಧವಾಗಿ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಅವರಲ್ಲಿರುವಂಥ ಹಣಗಳನ್ನ ಕಿತ್ಕೊತಾರೆ. ಬೇರೆ ಬೇರೆಯಾದ ಡಾಕ್ಯುಮೆಂಟ್ಸ್ ಆಗಿರೋದು ಪ್ರತಿಯೊಂದನ್ನು. ಇವಾಗ ನಾವು ಏನೋ ಒಂದು ಮೊಬೈಲ್ ಇದೆ ಅಂದರೆ ಆ ವ್ಯಕ್ತಿ ಇವಾಗ ಎಷ್ಟು ಸೇಫ್ ಅನ್ನೋದು ಅವನೇ ಯೋಚನೆ ಮಾಡಬೇಕು. ಅಂಥ ಮಟ್ಟಿಗೆ ಬಂದಿದೆ. ನಾವು ಎಷ್ಟು ಮಟ್ಟಿಗೆ ಯೋಚನೆ ಮಾಡಬೇಕಂದ್ರೆ, ನಾನು ಎಷ್ಟು ಸೇಫ್ ಆಗಿದ್ದೀನಿ, ನಾನು ಒಂದು ಜಾಗದಲ್ಲಿದ್ದೀನಿ ಅಂದರೆ ನನ್ನ ತನನ ಎಷ್ಟು ಜನಕ್ಕೆ ನಾನು ಹಂಚ್ಕೊಳ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಇವಾಗ ನಾನು ಏನಿದ್ದೀನೋ, ನನ್ನ ಬಗ್ಗೆ ನನಗೆ ಏನು ವಿಷಯ ಗೊತ್ತಿದೋ ಅದಕ್ಕಿಂತ 10 ಪಟ್ಟು ಇವಾಗ ಬೇರೆಯವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಇದು ಸಾಮಾಜಿಕ ಜಾಲತಾಣದಿಂದ ಪ್ರತಿಯೊಂದು ನನ್ನ ಮೂಮೆಂಟ್ಸ್ ಕೂಡ ತಿಳ್ಕೊಳ್ತಾ ಇರ್ತಾರೆ. ತಿಳ್ಕೊಂಡು ನನ್ನ ಫಾಲೋ ಮಾಡ್ತಾರೆ. ನಾನು ಎಲ್ಲಿ ಹೋಗ್ತೀನಿ ಪ್ರತಿಯೊಂದು ಫಾಲೋ ಮಾಡಿ ನಮ್ಮನ್ನು ಟ್ರ್ಯಾಪ್ ಮಾಡ್ತಾರೆ. ಟ್ರ್ಯಾಪ್ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ನಮ್ಮಿಂದ ತಗೊಳ್ತಾರೆ. ಒಂದೊಂದು ಕಡೆ ಬೇಕಾದರೆ ಪ್ರಾಣನೇ ತಗೊತಾರೆ, ಅವ್ರಿಗೆ ಬೇಕಾಗಿರುತ್ತಲ್ವ. ಆ ರೀತಿ ಸೈಬರ್ ಕ್ರೈಮು ಒಂದು ದೊಡ್ಡ ಹಂತಕ್ಕೆ ತಲುಪುತ್ತೆ. ಇದು ಹೇಳೋಕ್ಕಾಗಲ್ಲ. ಇದಕ್ಕೆ ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಎಲ್ಲರೂ ನಿಂತ್ಕೊಂಡು ಒಂದು ದೊಡ್ಡದಾದ ಕಾನೂನು ತರಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜನಗಳಿಗೆ ಅರಿವಿನ ಕೊರತೆ ಇದೆನಾ ಅಥವಾ ಎಕ್ಸ್ಪರ್ಟ್ಗಳು ಅಷ್ಟೊಂದು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಅಂತ ಹ್ಯಾಕರ್ಗಳು ತಮ್ಮ ಅಭಿಪ್ರಾಯ ಪ್ರಕಾರ? ಅಂದರೆ ಜನರಿಗೆ ಅರಿವಿನ ಕೊರತೆ ಬೇಕಾಗಿದೆ. ಹ್ಯಾಕರ್ ಕೂಡ ಒಂದು ಕಡೆ ಅವರು ಎಕ್ಸ್ಪರ್ಟ್ ಆಗ್ತಾ ಇದ್ದಾರೆ. ಯಾಕಂದರೆ ದಿನದಿಂದ ದಿನದಕ್ಕೆ ತಂತ್ರಜ್ಞಾನಗಳು
ಸಾಫ್ಟ್ವೇರ್ಗಳು ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಅವರು ಕೂಡ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ. ಬಟ್ ಜನಸಾಮಾನ್ಯರಿಗೆ ಈ ಮಾಹಿತಿಗಳು ಅಷ್ಟೊಂದು ಗೊತ್ತಾಗ್ತಿಲ್ಲ. ಅವರು ನಾರ್ಮಲ್ ಆಗಿ ಯಾವ ರೀತಿ ಮೊಬೈಲ್ಗಳು ಯೂಸ್ ಮಾಡ್ತಿದ್ದಾರೋ ಅದೇ ರೀತಿ ಯೂಸ್ ಮಾಡ್ತಿದ್ದಾರೆ. ಅವರಿಗೆ ಸರ್ಕಾರ ಯಾವುದೇ ಗೈಡ್ಲೈನ್ಸ್ಗಳ ಕೊಡ್ತಾ ಇಲ್ಲ. ಅಂದರೆ ಈ ಥರ ಲಿಂಕ್ಸ್ಗಳು ಬರ್ತಾ ಇದನ್ನು ನೀವು ಯೂಸ್ ಮಾಡಬಾರ್ದು, ಇಷ್ಟು ಆ್ಯಪ್ಗಳು ಬ್ಯಾನ್ ಆಗಿದೆ, ಈ ಆ್ಯಪ್ಗಳನ್ನ ಯೂಸ್ ಮಾಡಬಾರ್ದು, ಪ್ರತಿಯೊಂದು ಮಾಹಿತಿ ಕೊಡಬೇಕು. ಮತ್ತು ಅನ್ನೋನ್ ನಂಬರ್ಸ್ಗಳಿರುತ್ತೆ, ಈ ಥರ ನಂಬರ್ಸ್ಗಳು ಬಂದರೆ ನೀವು ಈ ನಂಬರ್ಗಳನ್ನ ಕಾಲ್ ಪಿಕ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಬೇಡಿ ಅಂತ ಜನಗಳಿಗೆ ಸರ್ಕಾರ ಆಗಿ ಮಾಹಿತಿ ಕೊಡೋದು ತುಂಬ ಅವಶ್ಯಕತೆ ಇದೆ ಸರ್.